ಹಾಯ್ ಡಿಯರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ನನ್ನ ಕನಸಿನ ಪಯಣಕ್ಕೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ವಿಡಿಯೋಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಟೈಮ್ ಕೊಟ್ಟು ತುಂಬ ಪ್ರೀತಿಯಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ನಿಮ್ಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಯುವರ್ ಸಪೋರ್ಟ್. ಇವಾಗ ಮುಂದೆ ಬರೆಯೋಣ. ಇವತ್ತು ನಾನು ನಿಮ್ಮನ್ನು ಒಂದು ಸೂಪರ್ ಆಗಿರೋ ಪ್ಲೇಸಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮಿಸ್ಟ್ ಗ್ರೀನ್ರಿ ಆ್ಯಂಡ್ ಡಿವೈನ್ ವೈಬ್ ಇರೋವಂಥದ್ದು ಒಂದು ಒಳ್ಳೆ ಜಾಗ. ನಾವು ಹೋಗ್ತಾ ಇರೋದು ಇವತ್ತು ಹಿಮದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಈ ಪ್ಲೇಸ್ ಹೇಗಿರುತ್ತೆ, ಸಮ್ಮರ್ ಟೈಮಲ್ಲಿ ಹೇಗೆ ಕಾಣುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮಿಸ್ ಮಾಡ್ದೇ ಕಡೆಯವರೆಗೂ ನೋಡಿ ಫ್ರೆಂಡ್ಸ್. ಈಗ ಜರ್ನಿ ಶುರು ಆಗ್ತಿರೋದು ಬೆಂಗಳೂರಿಂದ. ಸಿನ್ಸ್ ಇದು ಲಾಂಗ್ ವೀಕೆಂಡ್ ಇತ್ತು, ಯುಗಾದಿ ಹಬ್ಬ ಹಾಗೆ ಮೊಹರಂ ಫೆಸ್ಟಿವಲ್ ಬ್ಯಾಕ್ ಟು ಬ್ಯಾಕ್ ಬಂದಿದ್ದರಿಂದ ಏನಾಯ್ತಂದರೆ ಜನರಿಗೆ ಲಾಂಗ್ ವೀಕೆಂಡ್ ಸಿಕ್ತು. ಹಾಗಾಗಿ ಇಡೀ ಬೆಂಗಳೂರೇ ಖಾಲಿ ಆಗೋಗಿದೆ ಫ್ರೆಂಡ್ಸ್. ಸಖತ್ ಕಾಣಿಸುತ್ತೆ. 30 ವರ್ಷದಿಂದ ನಂಗೊಂದು ಮಟ್ಟಿಗೆ ಬೆಂಗಳೂರು ಇದೇ ಥರ ಇತ್ತಾ ಅಂತ ಅನ್ನಿಸ್ತು. ಅಷ್ಟು ಖಾಲಿ ರೋಡ್ಗಳು, ಎಲ್ಲೋ ಒಂದಿಷ್ಟು ಜನ ಕಾಣಿಸ್ತಾ ಇದ್ರು. ಬಟ್ ಬೆಂಗಳೂರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ. ನಿಮ್ಗೇನಾದ್ರು ಬೆಂಗಳೂರಿಗೆ ಬರಬೇಕು ಅಂದರೆ ಪ್ಲ್ಯಾನ್ ಮಾಡಿ ಲಾಂಗ್ ವೀಕೆಂಡ್ ಬರೋ ಹಾಗೆ, ಸೊ ದಟ್ ನೀವು ಬೆಂಗಳೂರನ್ನ ತುಂಬ ಚೆನ್ನಾಗಿ ನೋಡಬಹುದು. ಎಲ್ಲ ಪ್ಲೇಸಸ್ಸು ಬೆಂಗಳೂರಲ್ಲಿ ನೋಡ್ಬೋದು. ಎಸ್ ಫ್ರೆಂಡ್ಸ್, ನಮ್ಮ ಮುಂದಿನ ಡೆಸ್ಟಿನೇಷನ್ ಹಿಮದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ನಾವು ಪಾರ್ಕ್ ಮಾಡಿದ್ವಿ ನಮ್ಮ ಕಾರ್ನ. ಆ್ಯಕ್ಚುಲಿ ಫ್ರೆಂಡ್ಸ್ ಹೆಂಗಂದರೆ ಇಲ್ಲಿ ಬೆಟ್ಟಕ್ಕೆ ನಾವು ಡೈರೆಕ್ಟಾಗಿ ನಮ್ಮ ಕಾರಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಇದು ನಾವು ಫಾರೆಸ್ಟ್ ಏರಿಯಾ ಒಳಗಡೆ ಎಂಟರ್ ಆಗಿದ್ದೀವಿ. ಇದು ಬಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್ ಇದೆಯಲ್ಲ, ಅದ್ರ ಒಳಗಡೆನೇ ಇದು ದೇವಸ್ಥಾನ ಇರೋದು. ಅಲ್ಲಿಂದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ KSRTC ಬಸ್ಸಲ್ಲೇ ಹೋಗಬೇಕು. ಯಾಕೆಂದರೆ ಕಾರ್ಗಳೆಲ್ಲ ಮೇಲೆ ಅಲೋ ಮಾಡೋದಿಲ್ಲ. ಬಿಕಾಸ್ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಕಾರ್ಗಳು ಯಾವ ವೆಹಿಕಲ್ಸು ಅಲೋ ಮಾಡೋದಿಲ್ಲ. ಫ್ರೆಂಡ್ಸ್ ನೋಡಿ, ಇದು 10 ಆಗಿತ್ತು, ಬೆಳಿಗ್ಗೆ 10 ಆಗಿತ್ತು ಬೆಳಿಗ್ಗೆ. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಇಲ್ಲಿ ನೋಡಿ, ಸುತ್ತಲೂ ಅಂಗಡಿಗಳು ಕಾಣ್ತವೆ ನಿಮಗೆ. ಏನಾದರೂ ತಿನ್ನೋದಕ್ಕೆ ಏನಾರು ಬೇಕು ಅಂದರೆ ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ 10 ಗಂಟೆಗೆ ಅಷ್ಟು ದೊಡ್ಡ ಕ್ಯೂ ಇತ್ತು. ಬಿಕಾಸ್ ಅದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಜನ ಬೆಳಗ್ಗೆನೇ ಹೋಗಿ ನೋಡ್ಕೊಂಬರೋಣ ಅಂತ ರೆಡಿಯಾಗಿ ಎಲ್ಲರೂ ಬಂದು ಇಲ್ಲಿ ಕ್ಯೂವಲ್ಲಿ ನಿಂತಿದ್ದಾರೆ. ಪ್ಲಸ್ ಫ್ರೆಂಡ್ಸ್, ಒಳಗಡೆ ಯಾವ ಪ್ಲಾಸ್ಟಿಕ್ಕು ಅಲೋ ಮಾಡೋದಿಲ್ಲ. ನೋ ಪ್ಲಾಸ್ಟಿಕ್ ಬಾಟಲ್ಸ್, ನೋ ತಿನ್ನೋ ಐಟಮ್ಸು ಯಾವುದು ಅಲ್ಲಿ ಅಲೋ ಮಾಡೋದಿಲ್ಲ. ಸೊ ನೀವು ಹೋಗಬೇಕಾದ್ರೆ ಯಾವುದನ್ನು ತೊಗೊಂಡು ಹೋಗ್ಬೇಡಿ. ನೀವೇನಾದರೂ ತೊಗೊಂಡು ಹೋದರೆ ಅವ್ರು ಅಲ್ಲೇ ಇಟ್ಕೊಳ್ತಾರೆ. ಸೊ ಬೆಟರ್ ನೀವು ತೊಗೊಂಡು ಹೋಗದೇ ಇರೋದೇ ವಾಸಿ. ಆಮೇಲೆ ಅಲ್ಲಿ ಫೋಟೋ ಅದು ಯಾವುದೂ ಅಲೋ ಇಲ್ಲ ಫ್ರೆಂಡ್ಸ್. ಅಂದರೆ ಮೊಬೈಲ್ ಇದು ಅಲೋ ಇದೆ, ಬಟ್ ಕ್ಯಾಮರಾ ಅದೆಲ್ಲ ಐ ಥಿಂಕ್ ಅಲೋ ಇಲ್ಲ ಅಲ್ಲಿ. ಒಂದು ಸತಿ ನೀವು ವಿಚಾರಿಸ್ಕೊಂಬಿಟ್ಟು ಹೋಗಿ ಕ್ಯಾಮ್ರಾಸ್ ಎಲ್ಲ ಅಲೋ ಇದೆಯಾ ಅಲ್ವ ಅಂತ. ಬಿಕಾಸ್ ನಾನು ಮೊಬೈಲಲ್ಲಿ ತೊಗೊಂಡೋಗಿದ್ದೆ, ಯಾವ ಕ್ಯಾಮ್ರಾನು ತೊಗೊಂಡು ಹೋಗಿರಲಿಲ್ಲ. ಇಲ್ಲಿ ಸುಮಾರು ಬೈಕರ್ಸ್ ಕೂಡ ಬರ್ತಾಯಿದ್ರು. ಸೊ ಬೆಂಗಳೂರಿಂದನೇ ಅವರು ಆ್ಯಕ್ಚುಲಿ ಅವ್ರದ್ದು ಬೈಕಿಂಗ್ ಟ್ರಿಪ್ ಸ್ಟಾರ್ಟ್ ಆಗಿದ್ದು. ನಮ್ಮ ಜೊತೆಗೆ ಬಂದರು ಅವರು ಆ್ಯಕ್ಚುಲಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ದೊಡ್ಡ ಕ್ಯೂ ಇತ್ತು. ಇಲ್ಲಿ ನೋಡಿ, ಹಾಗೆ ಇದು ಫ್ರೆಂಡ್ಸ್ ಟಿಕೆಟ್ ತೊಗೋತಾ ಇದ್ವಿ ನಾವು. ಆ್ಯಕ್ಚುಲಿ ಲೇಡೀಸಿಗೆ ಇದರಲ್ಲಿ ಫ್ರೀ ಇದೆ, ಯಾಕೆಂದರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವರು ಫ್ರೀ ಟಿಕೆಟ್ ಕೊಡ್ತಾರೆ. ಬಟ್ ಜೆಂಟ್ಸಿಗೆ ಇದು ರೌಂಡ್ ಟ್ರಿಪ್ ಏನಂದರೆ ಒಬ್ಬರಿಂದ 70 ರುಪೀಸ್ ಒಬ್ಬರಿಗೆ ಒಂದು ಟಿಕೆಟಿಗೆ. ಸೊ ಹಾಗಾಗಿ ನಾವು 2 ಟಿಕೆಟ್ ತೊಗೊಂಡ್ವಿ. ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಪಾರ್ಕಿಂಗ್ ಪ್ಲೇಸಿಂದ ಫ್ರೆಂಡ್ಸ್ 12 to 14 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಬಸ್ಸಲ್ಲಿ ಹೋದರೆ ಒಂದು 40 to 50 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಇಲ್ಲಿ ಬಸ್ಸಸ್ ಮಾತ್ರ ಫ್ರೀಕ್ವೆಂಟ್ ಆಗಿದೆ, ಏನೂ ಪ್ರಾಬ್ಲಮ್ ಏನಿಲ್ಲ. ನಿಂತ್ಕೋಬೇಕು, ತುಂಬ ಹೊತ್ತು ವೆಯ್ಟ್ ಮಾಡಬೇಕಂತೇನಿಲ್ಲ. ಬ್ಯಾಕ್ ಟು ಬ್ಯಾಕ್ ಬಸ್ಸಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಬಸ್ಗಳಿಗಂತೂ ಏನೂ ಕೊರತೆನೇ ಇಲ್ಲ. ಈಗ ನಾವು KSRTC ಬಸ್ಸಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಕರ್ವಿಂಗ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಹಸಿರು ಮಾತ್ರ ಸ್ವಲ್ಪ ಕಡಿಮೆನೇ ಇತ್ತು. ಅಂದರೆ ಸಮ್ಮರ್ ಸೀಸನ್ ಇತ್ತು, ಎಲ್ಲ ಕಡೆ ಸ್ವಲ್ಪ ಡ್ರೈ ಇತ್ತು. ಓಕೆ ಫೈನ್. ಬಟ್ ಇಲ್ಲಿಗೆ ಬರೋದು ಸರಿಯಾದ ಟೈಮ್ ಏನಂದರೆ ಫ್ರೆಂಡ್ಸ್, ಮಳೆಗಾಲ ಇಲ್ಲಾಂದರೆ ಚಳಿಗಾಲ. ಮಳೆಗಾಲದಲ್ಲಿ ಎಲ್ಲಿ ನೋಡಿದರೂ ನಿಮ್ಗೆ ಹಸಿರಿನ ಹಾಸಿಗೆ ಹಾಸ್ದಂಗೆ ಇರುತ್ತೆ ಇಲ್ಲಿ. ಬಟ್ ಆ ಟೈಮ್ದಲ್ಲಿ ಮಂಜು ಮೋಡಗಳು ಬೆಟ್ಟದ ಸುತ್ತಲೂ ಇದ್ದಾಗ ಆಹಾ, ದೃಶ್ಯ ನೋಡಲಿಕ್ಕೆ ನಿಜವಾಗ್ಲೂ ಸ್ವರ್ಗದಂತಿರುತ್ತೆ. ಬಟ್ ಚಳಿಗಾಲದಲ್ಲಿ ಇಲ್ಲಿ ಫುಲ್ಲು ಬೆಟ್ಟ ಇರುತ್ತಲ್ವ ಫ್ರೆಂಡ್ಸ್, ಅದು ಪೂರ್ತಿ ಮಂಜಿನಲ್ಲೇ ಮುಳುಗೋಗಿರುತ್ತೆ. ನೀವೇನಾದರೂ ಇಲ್ಲಿಗೆ ಬರೋದು ಪ್ಲ್ಯಾನ್ ಮಾಡೋದಾದರೆ ಫ್ರೆಂಡ್ಸ್ ಚಳಿಗಾಲದಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಯಾವ
ಕಾಶ್ಮೀರ್ಗಿಂತನೂ ಏನೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ, ಸಖತ್ತಾಗಿರುತ್ತೆ. ಬಟ್ ಬನ್ನಿ, ಆದರೆ ಚಳಿಗಾಲದಲ್ಲಿ ಬನ್ನಿ. ನೋಡಿ ನಾವು ಇವಾಗ ಜಸ್ಟ್ ಎಂಟರ್ ಆದ್ವಿ ದೇವಸ್ಥಾನಕ್ಕೆ. ಬಸ್ಸುಗಳ ಸುಮಾರಿವೆ, ಇಲ್ಲಿ ನೋಡ್ಬೋದು ನೀವು. ಫ್ರೆಂಡ್ಸ್, ಈ ಪ್ಲೇಸ್ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ನಾವು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋದ ಲಿಂಕ್ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.